17ನೇ ಸೂತ್ರದೊಳಗ ಏನ್ ಹೇಳವ್ರದಾರ ಅಂದ್ರ, ಭಕ್ತಿ ಮಾತ್ರವನ್ನು ಮಾಡಿದೊಡೆ ಕೇಳ ಅಂಗನೆ, ಕೇಳಂದ್ರೆ ಮೈತ್ರಿಯೇ ಸ್ತ್ರೀಯಳೆ ಆಲಿಸು, ಭಕ್ತಿ ಮಾತ್ರವನ್ನು ಮಾಡಿದೊಡೆ ಕೇಳಂಗನೆ ಮುಕ್ತಿನ ಒಲಿಯುವನು ಈಶನು. ಅಂದ್ರೆ ಪರಮಾತ್ಮ ನಮಗ ಮುಕ್ತಿ ಪದವನ್ನು ಕೊಡ್ತಾನ. ಭಕ್ತಿ ಉಳ್ಳವ್ರಿಗೆ ಮಾತ್ರ ಏನ್ ಕೊಡ್ತಾನ? ಈಶ ಪರಮಾತ್ಮ ನಮಗ್ ಮುಕ್ತಿಯನ್ನು ಕೊಡ್ತಾನ. ಯಾಕ ನಾವು ಜ್ಞಾನವನ್ನು ಕೇಳ್ಕೊತ ಬರಕತ್ತೇವೆ. ನಾವು ಬರೇ ಭಕ್ತಿ, ಬರೇ ಪುರಾಣಕ್ಕ, ನಾವು ಶಾಸ್ತ್ರಕ್ಕೆ ಇಷ್ಟೇ ಇದು ಆಗಿಲ್ಲ, ಪ್ರವಚನಕ್ಕೆ ಇಷ್ಟೇ ನಾವು ಗಂಟು ಬಿದ್ದಿಲ್ಲ. ನಾವು ಜ್ಞಾನವನ್ನು ಮಾಡ್ಕೊಳಕತ್ತೇವಿ. ಜ್ಞಾನ ಅಂದ್ರೆ ಏನು? ವಿವೇಕ ಉಳ್ಳವರಾಗೇವಿ. ನಮ್ಗೆ ಏನ್ ವಿವೇಕ ಆಗ್ಯದ? ಮೋಕ್ಷದ ಇಚ್ಛೆ ಆಗ್ಯದ. ಮೋಕ್ಷದ ಇಚ್ಛೆ ಅಂದ್ರೆ ಈ ಭವ ಸಂಸಾರದೊಳಗೆ ದುಃಖ ಬ್ಯಾಡ ಆಗ್ಯದ, ಈ ಹುಟ್ಟು ಸಾವು ನಮಗೆ ಹೇಯ ಆಗ್ಯದ. ಮೋಕ್ಷದ ಇಚ್ಛೆ ಆಗ್ಯದಲ್ಲ, ಮೋಕ್ಷದ ಇಚ್ಛೆ ಆದಾಗ ಅಂದ್ರ ನಾನಂದ್ರೆ ಯಾರು, ಜಗತ್ತೆ ಅಂದ್ರೆ ಏನು, ವಿವೇಕದಿಂದ ಸತ್ಯ ಯಾವುದು ಅಸತ್ಯ ಯಾವ್ದು ನಾವು ತಿಳ್ಕೊಳಕತ್ತೇವಿ. ನಾವ್ ಎಲ್ಲರೂ ಈಗ ಏನ್ ಮಾಡಕತ್ತೇವಿ? ಇಷ್ಟ ಜನ ನಾವು ಯಾಕೆ ಬರ್ತೀವಪ್ಪ? ನಮ್ಗ ಈ ಸದ್ಯದಿಂದ 50-60 ಜನನು ಕೂಡ ನಾವು ದಿನ ಕೇಳ್ತೀವಿ. ಮತ್ ಸಣ್ಣ ಪೋನ್ಯಾಗ ಮತ್ ಇಲ್ಲಿ ಕೂತ್ ಕೇಳ್ತಾರ. ಅಂದ್ರ ಯಾಕ ಕೇಳ್ತಾರಪ್ಪ ಅಂದ್ರೆ ಇಲ್ಲಿ ಏನೈತಿ ಅಂದ್ರ, ನಮ್ಗೆಲ್ಲರಿಗೂ ಪ್ರಪಂಚ ಹೇಯ ಆಗ್ಯದ, ಮುಕ್ತನಾಗಬೇಕು ಅಂತ ಮೋಕ್ಷದ ಇಚ್ಛೆ ಉಳ್ಳವರಿಗೇವಿ. ನಮ್ಮಲ್ಲಿ ವಿವೇಕ ಉದಯ ಆಗ್ಯದ. ವಿವೇಕ ಜೊತೆ ಸತ್ಯ ಯಾವುದು ಅಸತ್ಯ ಯಾವುದು, ಯಾವುದು ತೋರಿಕೆ ಬದುಕದ, ಯಾವುದು ವಾಸ್ತವಿಕ ಬದುಕದ, ನಾವಿದು ಎಲ್ಲರಿಗೂ ಗುರ್ತಾಗ್ಯದ. ತೋರಿಕೆ ಬದುಕು ಜಗತ್ತೇ ನೋಡ್ತೇವೆ, ದೇಹಾದಿ ಬುದ್ಧಿ ಹಿಡ್ಕೊಂಡು ದೇಹವೇ ಸತ್ಯ ಅಂತ ಎಷ್ಟೋ ಇವತ್ತ ಜಗತ್ತ ನೀರ್ ಹರಿದಂಗ ಹರ್ಕೋತ ಹೋಗ್ತದ. ಆದ್ರ ವಾಸ್ತವಿಕ ಬದುಕು ಈ ಸತ್ಸಂಗದಿಂದ ನಮ್ಗೆ ಗುರ್ತಾಕತ್ತದ. ಈ ಸತ್ಸಂಗದಿಂದ ಅದನ್ನ ಜ್ಞಾನ ಜೊತೆ ಬೆರೆಸಿ ಈ ಭಕ್ತಿವನ್ನ ಅಳವಡಿಸ್ಕೊಂಡೇವಂದ್ರ, ಬರೀ ಭಕ್ತಿ ಮಾಡಿದ್ರ ಗೌರವ ಮಾನ ಮರ್ಯಾದೆ ಶ್ರೇಷ್ಠ ಅನ್ಸ್ಕೋತಾನ. ಆದ್ರ ಜ್ಞಾನ ಜೊತೆ ಭಕ್ತಿ ಇತ್ತು ಅಂದ್ರ ಮೋಕ್ಷ ಹಾಕದಲ್ಲಕ. ಇಲ್ಲಿ ಭಕ್ತಿ ಉಳ್ಳವರಾರಿ ಅನ್ನುವಂತ ವಿನಯ ಉಳ್ಳವರಾರಿ. ನಮ್ ಗ್ರೂಪ್ನಾಗ ನೋಡ್ರಿ ಎಷ್ಟು ಎಲ್ಲರೂ ಈ 70-80 ವರ್ಷದ ಹಿರಿಯರು ಕೂಡ ಸಾಮಾನ್ಯ ಜಾತಿ ಇಲ್ಲ, ಧರ್ಮ ಇಲ್ಲ, ಎಲ್ಲರಿಗೂ ಕೂಡ ನಿಮ್ಗೆ ಶರಣಾರ್ಥಿಗಳು. ಭಕ್ತಿ, ಇದಕ್ಕೆ ಭಕ್ತಿ ಅನ್ನೋದು. ಮತ್ತಿಷ್ಟು ಹೊರಗ ಸಗುಣದೊಳ ನಾವು ಸದ್ಯ ನಿರ್ಗುಣದಾಗ ನಾವು ಮಾತಾಡಕತ್ತೀವಿ, ಮೊಬೈಲ್ನಾಗ ನಿರ್ಗುಣ, ನಾವೆಲ್ಲೋ ನಿಗುರ್ತಿಲ್ಲ. ಅದನ್ನೇ ಸಗುಣದೊಳಗ ತಂದು ನಾವು ಕಂಡಲ್ಲಿ ಸಾಮಾನ್ಯ ವರ್ಗರನ್ನು ಪ್ರೀತಿಸುವ ಹೃದಯಲ್ಲಿ ಭಗವಂತನನ್ನ ಕಾಣೋದು. ಇವತ್ತು ಪಶು ಪಕ್ಷಿ ಜೀವರಾಶಿಗಳಲ್ಲಿ ಪರಮಾತ್ಮ ತುಂಬ್ಕಣ ಅಂತ ಅಲ್ಲಿ ಪ್ರೀತಿಯನ್ನು ತೋರಿಸುದು, ಇದೇ ಭಕ್ತಿ. ಎಲ್ಲರೂ ನನ್ನಂತೆ ಅವರು, ನಾನು ಬೇರೆ ಅಲ್ಲ ಅವ್ರು ಬೇರೆ ಅಲ್ಲ, ನನ್ನಂಗೆ ಅವ್ರ ಜೀವ ಅನ್ನುವಂತ ಭಾವ ಬತ್ತು ಅಂದ್ರ ಅದಕ್ಕೆ ಭಕ್ತಿಯನ್ನ ಅಳವಡಿಸ್ಕೊಳಕ್ ಬರ್ತದ ಅನ್ನುವಂಥದ್ದನ್ನ ನಾವು ಈ ನುಡಿ ಒಳಗೆ ಸ್ಪಷ್ಟ ಮಾಡ್ತಾರ. ಆದಷ್ಟು ನಾವು ಭಕ್ತಿ ಉಳ್ಳವರಾಗೋಣ, ಇದಕ್ಕೆ ಮೋಕ್ಷ ಆಗ್ತದ ಅನ್ನುವಂಥದ್ದನ್ನ ಈ 10-11 ನುಡಿ ಮುಖಾಂತರ ಹೇಳ್ಕೋತ ಹೋಗ್ತಾರ. ಭಕ್ತಿ ಮಾತ್ರವನ್ನು ಮಾಡಿದೊಡೆ ಕೇಳಂಗನೆ ಮುಕ್ತಿಯನ್ನು ಒಲಿಯುವ, ಮುಕ್ತಿ ದೀಶನು ಒಲಿಯುವನು ಈಶನು. ಅಂದ್ರೆ ಪರಮಾತ್ಮ ಒಲಿತಾನ ಅನ್ನುವಂಥದ್ದನ್ನ ಅವ ಪರಮಾತ್ಮ ಸಂತುಷ್ಟನಾಗಿ ಮೋಕ್ಷವನ್ನು ಕೊಡ್ತಾನ ಅನ್ನುವಂಥದ್ದನ್ನ ಹೇಳೋರಿದಾರ. ಶ್ರೀ ಶಂಭುಲಿಂಗದ ಚರಣಾರವಿಂದಗಳಲ್ಲಿ ಕೇವಲ ಭಕ್ತಿಯನ್ನು ಮಾಡುವುದರಿಂದ ಈಶನು ಪರಮ ಸಂತೋಷವುಳ್ಳವನಾಗಿ ಮುಕ್ತಿಯನ್ನು ಕೊಡ್ತಾನ. ಮುಕ್ತಿಯನ್ನು ನಮಗೇನ್ ಮಾಡ್ತಾನ? ಮುಕ್ತಿ ಕೊಟ್ಟು ಸಲುತಾನ. ಮತ್ತ ಅಷ್ಟೇ ಅಲ್ಲ, ಜ್ಞಾನ ಮಾಡಿ ಜ್ಞಾನ ಆದಗಳೇ ನಮಗೆ ಏನ್ ಕೇಳ್ಕೊಂಡು ಬಂದೇವಿ? ಏನ್ ಕೇಳ್ಕೊಂಡು ಬಂದೇವ್ ಅಂದ್ರ, ನಮಗೆ ಎಂದಾದವ್ರು ಅವ್ರಿಗೆ ಮತ್ತಿಷ್ಟು ಅವ್ರ ಅಧಿಕಾರಿಗಳನ್ನ ನೋಡಿ, ಇವಾಗ ಹೆಂಗ ತಾಯಿ ಯಾವ ಮಕ್ಕಳಿಗೆ ಎಂತ ಊಟ ಕೊಟ್ರಿ ಇವ್ರಿಗೆ ಅವ್ರು ತೃಪ್ತ ಆಗ್ತದನ್ನ ತಿಳ್ಕೊಂಡು ಸಣ್ಣ ಖುಷಿಗೆ ಹಾಲು ಕುಡಿಸ್ತಾಳ, ಅನ್ನ ಉಣಿಸ್ತಾಳ, ಮತ್ತೊಬ್ಬಂಗ್ ರೊಟ್ಟಿ ಕೊಡ್ತಾಳ, ಮತ್ತೊಬ್ಬ ಅಡಿಗಿರ್ಲಿಕ್ಕಂದ್ರೆ ಕಟಿ ರೊಟ್ಟಿ ಕೊಡ್ತಾಳ. ಯಾಕ? ಅವ್ರ ಅಧಿಕಾರಿಗಳು ಅದನ್ನ ಉಂಡ್ರೆ ಅವ್ರಿಗೆ ದಕ್ತದ ಅನ್ನುವಂಥದ್ದನ್ನ ಅಧಿಕಾರಿಗಳ ಅನುಗುಣವಾಗಿ ಜ್ಞಾನವನ್ನು ಹೇಳ್ಬೇಕು. ಅವ್ರನ್ನ ಕೈ ಬಿಡುದಿಲ್ಲ. ಮತ್ತೊಂದು ವಿನಯದಿಂದ ಮತ್ತೊಂದು ಅವ್ರ ಅಧಿಕಾರಿ ನೋಡಿ, ನೀನು ನಾಮಸ್ಮರಣೆ ಮಾಡಪ್ಪ, ನಾಮಸ್ಮರಣೆ ಒಳಗೆ ನೀವು ಮೋಕ್ಷ ಅಕ್ಕದಂತ ಅವ್ರಿಗೆ ಹೇಳುದು. ಮುಂದೆ ಅವ್ರಿಗೆ ಏನ್ ಹೇಳದಪ್ಪ ಅಂದ್ರೆ, ಧ್ಯಾನ ಮಾಡು, ಧ್ಯಾನದೊಳಗೆ ಮೋಕ್ಷ ಅಕ್ಕದ. ಹಿಂಗ ದಾನ ಮಾಡು, ದಾನದಿಂದನೇ ಮೋಕ್ಷ ಅಕ್ಕದ. ನೀ ಪರಮಾತ್ಮನನ್ನ ಪೂಜೆ ಮಾಡು, ಪೂಜೆ ಮಾಡಿ ಅವನ್ನ ಸ್ತುತಿ ಮಾಡಿ ಕುಣಿದಾಡಿ ಆನಂದ ಪಡು ಅಂತೇಳಿ ಅವಾಗ ಹಚ್ಚಿ ಅದನ್ನ ಅದಕ್ಕೆ ಮೋಕ್ಷಕ್ಕಂತ ಹೇಳ್ಬೇಕಲ್ಲಿ ಗುರು ಅಧಿಕಾರಿಗಳಿಗೆ ಹೇಳಿ ಅನುಗುಣವಾಗಿ. ಮತ್ ಬರೀ ನಾಮಸ್ಮರಣೆ ಮಾಡಿದ್ರೆ ಮೋಕ್ಷ ಅಕ್ಕದಂದ್ರ ಇಲ್ಲಿ ಆಗುದಿಲ್ಲ. ಮುಂದ್ ಗುರ್ತಾಕದ ಅವಂಗ, ಮುಂದ್ ಅಂತ ಕಣ್ ಶುದ್ಧ ಅಕ್ಕದ, ಅವ ತಾನೇ ಈ ಕಡೆ ಬರ್ತಾನ. ಮುಂದೆ ಧ್ಯಾನದಾಗ ಮೋಕ್ಷ ಆಗುದಿಲ್ಲ. ವೃತ್ತಿ ಶಾಂತ ಮಾಡಿದಾಗ, ವೃತ್ತಿಯಲ್ಲಿ ನಿಂದ್ರಿಸಿದಾಗ, ಪ್ರಾಣಾಯಾಮ ಶ್ವಾಸೋಚ್ಚಾರ ಮಾಡೋ ಮುಂದ ಸ್ಥಿತಿ ಆಗಿರ್ತದ, ಅವಾಗ ಆನಂದ ಆಗ್ತದ. ಅವ್ ಆನಂದ ಆದಾಗ ಅದಕ್ಕೆ ಮೋಕ್ಷ ಸಿಗ್ತದಂದ್ರೆ ಅದಕ್ಕೂ ಆಗುದಿಲ್ಲ. ಆ ಗಿಡವನ್ನು ಒತ್ತಿ ಹಿಡಿದಾಗ ಬಾಯಿಗಿಸಿದಾಗ ಅದು ಬಗ್ಗಿರ್ತದ, ಬಿಟ್ಟು ಮತ್ತೆ ಅಲ್ಲಿ ಹೋಗ್ತದ. ಮನಸ್ಸ
ಧ್ಯಾನ ಮಾಡೋ ಮುಂದ ವಿಷಯ ಆಕಾರ ಹೋಗಿ ಇಲ್ಲಿ ಆತ್ಮಾವೃತ್ತಿ ಆಕಾರ ಆಗ್ತದ. ಅದು ಅದು ಬಿಟ್ಟುಗಳನೆ ಮತ್ತೆ ಈ ಪ್ರಪಂಚದ ತೊಡಗಿಗಳನೆ ಮತ್ತೆ ವಿಷಯ ಪ್ರಪಂಚ ಆಕಾರನೇ ಆಗ್ತದ. ಇವು ಯಾವುದಕ್ಕೂ ಮೋಕ್ಷ ಆಗುದಿಲ್ಲ. ಮೊದಲು ಅವರನ್ನ ಹದಗೊಳಿಸಿ ಹಣ್ಣು ಮಾಡಿ ಅಂತಃಕರಣ ಶುದ್ಧ ಮಾಡಕ ಇಂಥ ಭಕ್ತಿ ಮಾರ್ಗವನ್ನು ಹಚ್ಚಿರಿ ಅನ್ನುವಂಥದ್ದನ್ನ ಗುರುಗಳ ಕಾರ್ಯ ಅನ್ನುವಂಥದ್ದನ್ನ ಇಲ್ಲಿ ಹೇಳ್ಕೊತ ಬರ್ತಾರೆ. ಆ ನಂತರ ಭಕ್ತರಿಗೆ ವಿಶ್ವಾಸವನ್ನು ಹುಟ್ಟಿಸುವುದಕ್ಕಾಗಿ ಪ್ರಮಾಣವನ್ನು ಉದಾಹರಿಸಬೇಕೆಂದು ಅವರಿಗೆ ಅನೇಕ ಪ್ರಮಾಣಗಳನ್ನು ಹೇಳಿ, ಇವತ್ತ ಬೇಡ್ರ ಕಣ್ಣಪ್ಪ ಕೆಟ್ಟ ಪಾಪಿ ಇದ್ದ, ಅವನಲ್ಲಿ ಎಂತ ಭಗವಂತನಲ್ಲಿ ಭಕ್ತಿ ಇತ್ತು ಅಂದ್ರ ಅವ ಪರಮಾತ್ಮಗ ಲಿಂಗು ಏನ್ ಮಾಡ್ದ, ಒಂದು ಕಣ್ಣ ಬೇಡ್ದ, ಕಣ್ಣ ನೀರ್ ಸೋರ್ತಾ ತಗೊಂಡ್ ಭಗವಂತ ಸೋರ್ತ ಅಂದ್ರ ನನ್ನ ಕಣ್ಣ ಅವ ಎಲ್ಲರನ್ನು ಸಲುವ ನಾನು ತಗೊಂಡ್ ಏನ್ ಮಾಡ್ಲಿ ಅಂತೇಳಿ ತನ್ನ ಕಣ್ಣ ಕಿತ್ತಿ ಅವ ಕಾಲಿಲ್ಲೇ ಹಚ್ಚಿ ಆ ಕಣ್ಣನ್ನ ಕುಂದ್ರಸದ. ಅಲ್ಲಿ ಹಚ್ಚದಾಗ ಆ ಭಕ್ತಿಯನ್ನ ನೋಡಿ ಅವ ಪರಮಾತ್ಮ ಒಲ್ಲದ. ಅಂತ ದಡ್ಡ ಇದ್ದು ಮನುಷ್ಯರಿಗೂ ಕೂಡ ಪರಮಾತ್ಮನ ಒಲಿತಾನಂದ್ರ ನಾವು ಅವನ್ಕಿಂತ ದಡ್ಡನು. ನಮ್ ಸಾಧನೆ ಮಾಡಿದ್ರೆ ಯಾಕೆ ಸಾಧ್ಯ ಆಗಲ್ಲ? ನಾವು ಪರಮಾತ್ಮನನ್ನ ಸ್ಮರಣ ಮಾಡೋಣ, ಚಿಂತೆ ಮಾಡೋಣ, ಪರಮಾತ್ಮನ ಒಲಿಸ್ಕೊಳ್ಳೋಣ ಅನ್ನುವಂಥದ್ದನ್ನ ಹಿಂಗ್ ಭಕ್ತಿ ಮಾರ್ಗಕ್ಕೆ ಹಚ್ಚೋನೆ ಇಲ್ಲಿ ಗುರು ಅನ್ನುವಂಥದ್ದನ್ನ ಹೇಳಿ ಅವ್ರಿಗೆ ವಿಶ್ವಾಸ ಪ್ರಮಾಣಗಳನ್ನ ಹೇಳಿ ಹಿಂಗ ಅನೇಕ ಮತ್ತೆ ನೋಡಿ ಸತಿ ಸಕ್ಕು ಆಗ್ಲಿ, ಹೇಮರೆಡ್ಡಿ ಮಲ್ಲಮ್ಮ ಆಗ್ಲಿ, ಇವರೆಲ್ಲರೂ ಮತ್ತೆ ಭಗವಂತನ ಕಂಡಾರಲ್ಲ. ಮತ್ತ ಕೊಡಗೂರು ಕೂಸು ಅನ್ನಕಿ ಬರೀ 7 ವರ್ಷ ಬಾಲಕಿ ಫಲಮ ಅವನ ನೊಲಸ್ಕೋಬೇಕು, ಅವಂಗ ನಾವು ಭಕ್ತಿಯನ್ನ ಮಾಡ್ಬೇಕು. ಅಂದ್ರೆ ಎಲ್ಲಾ ಸಿದ್ಧಿಗಳ ಜೊತೆ ಮುಂದ ಸಾಮೀಪ್ಯ ಅಂದ್ರೆ ಭಗವಂತನ ಹತ್ತಿರ ಅಂದ್ರೆ ಭಗವಂತನೇ ಮಾಡುವಂತ ಮುಕ್ತಿ ಪದವನ್ನೇ ಕೊಡ್ತಾನ ಅನ್ನುವಂಥದ್ದನ್ನ ಅಲ್ಲಿ ಅವ್ರಿಗೆ ಹೇಳಿ ಈ ಮಾರ್ಗದಿಂದ ಯಾವುದು ಪ್ರಪಂಚ ಕಡೆ ಹೋಗಲಾರ್ದೇನೆ ಈ ಭವಿ ಆಗದೆ, ಈ ನಾಸ್ತಿಕನಾಗದೆ ಆಸ್ತಿಕನಾಗಿ ಭವಿ ಎಂಬುದನ್ನು ತೊಡೆದು ಭಕ್ತನನ್ನ ಮಾಡಿ ಆ ಪರಮಾತ್ಮನ ಚಿಂತನೆ ಮಾಡಕ್ ಹಚ್ಚಿರಿ ಅನ್ನುವಂಥದ್ದನ್ನ ಈ ನುಡಿಯೊಳಗೆ ಹೇಳ್ಕೊತ ಹೊಂಟಾರ. ಇನ್ನು ಮುಕ್ತಿಯನ್ನು ಇಚ್ಛಿಸೋರು ಭಕ್ತಿಯಿಂದ ಶಂಭುನನ್ನು ಭಜಿಸ್ತಕ್ಕದು. ಮುಕ್ತಿ ಬೇಕನ್ನೋರು ಭಗವಂತನ ಚಿಂತನೆ ಮಾಡಬೇಕು, ಭಜಿಸಬೇಕು, ಶ್ರವಣ ಮಾಡ್ಲೇಬೇಕು, ಮನನ ಮಾಡ್ಲೇಬೇಕು, ಶಾಸ್ತ್ರ ಕೇಳಬೇಕು. ಇಲ್ಲಿ ಏನ್ ಹೇಳ್ತಾರ, ಭಕ್ತ ವಾತ್ಸಲ್ಯ ನೆನಪ ಶಂಭು ಪದವನ್ನು ಭಕ್ತಿಯಿಂದ ಆಶ್ರಯಿಸಿ ಬೇರೊಂದು ವ್ಯಕ್ತಿಗಲಿಯದೆ ಸುಮ್ಮನೆ ಭಜಿಪುವುದು ಪರಮುಕ್ತಿ ನಲಿಯುವನು ಸಜ್ಜನರೆಲ್ಲ ಅನ್ನುವಂಥದ್ದನ್ನ ಇಲ್ಲಿ ಹೇಳ್ಕೊತ ಹೊಂಟಾರ. ಪರಮುಕ್ತಿ ಅಂದ್ರೆ ಶ್ರೇಷ್ಠವಾದ ಮುಕ್ತಿ ಒಲಿಬೇಕಾದ್ರ ಅವ್ ಯಾರಿಗೆ ಒಲಿತಾನಂದ್ರ ಸಜ್ಜನರಿಗೆ, ಅಂದ್ರ ಒಳ್ಳೆಯ ಭಕ್ತಿ ಉಳ್ಳವರಿಗೆ. ಅಂದ್ರ ಇಲ್ಲಿ ಪುನರ್ಜನ್ಮ ರಾಹಿತ್ಯ ಲಕ್ಷಣ ಮುಕ್ತಿಯನ್ನು ಬಯಸುವರೆಲ್ಲರೂ ಭಕ್ತರಲ್ಲಿ ಅಭಿಮಾನ ಉಳ್ಳಂತ ಶಂಭುಲಿಂಗವನ್ನು ಹೊಂದಿ ಅವನಲ್ಲಿ ಭಕ್ತ ತತ್ಪರನಾಗಿ ಬೇರೊಂದು ಮಾತನ್ನು ಕೇಳದೆ ಸುಮ್ಮನೆ ಆ ಗುರು ಹೇಳಿದ ಧ್ಯಾನ, ಅವನ ಅಧಿಕಾರಿ ಧ್ಯಾನಕ್ಕೆ ಅಧಿಕಾರಿ ಅದನ್ನ ಧ್ಯಾನ ಮಾಡ್ಲಿ, ನಾಮಸ್ಮರಣೆ ಅಧಿಕಾರಿ ನಾಮಸ್ಮರಣೆ ಮಾಡ್ಲಿ, ಪೂಜೆ ಮಾಡಕ್ ಅಧಿಕಾರದನ್ನ ಪೂಜಾ ಮಾಡ್ಲಿ, ಮನನ ಮಾಡಕ್ ಅಧಿಕಾರದನ್ನ ಮನನ ಮಾಡ್ಲಿ ಅನ್ನುವಂತ ಅಧಿಕಾರಿ ಅನುಗುಣವಾಗಿ ಆ ಭಗವಂತನ ಎಟ್ ಹೇಳಿದಲ್ಲ 9 ನಮೂನಿ ಭಕ್ತಿಯನ್ನ ಮಾಡ್ಕೊಳಕ್ನು ಬರ್ತದ. ಅಂದ್ರೆ ಅಧಿಕಾರಿ ಅನುಗುಣವಾಗಿ ಯಾವ್ದು ಮಾಡಿದ್ರು ಅದ ಒಂದ್ ಭಕ್ತಿನೇ. ಪರಮಾತ್ಮನ ಒಲಿಸ್ಕೊಳ್ಳೋದೇ ಭಕ್ತಿಯಲ್ಲಿ. ಆ ಭಕ್ತಿಯನ್ನ ಮಾಡಿ ಆ ಭಕ್ತಿ ಮುಖಾಂತರ ಅವ್ರಿಗೆ ಮೋಕ್ಷದ ದಾರಿಯನ್ನು ತಿಳಿಸ್ಕೊಡ್ರಿ ಅನ್ನುವಂಥದ್ದು ಗುರುಗಳು ಹೇಳ್ತಾರೆ. ಈ ಮಾತನ್ನ ಯಾರು ಹೇಳ್ತಾರ? ಈ ವೇದಾಂತವಾಗ್ಲಿ ಇಂಥ ಶಾಸ್ತ್ರ ಪುರಾಣ ಯಾರು ಹೇಳ್ತಾರ? ಅವ್ರಿಗೆ ಭಕ್ತಿ ಮುಖಾಂತರ ಸಗುಣ ಮತ್ತು ನಿರ್ಗುಣ ಜ್ಞಾನವನ್ನು ಮಾಡಿಕೊಡುದು. ಸಗುಣ ಮುಖಾಂತರ ಹಿಂಗ ನೆಲ್ಲೂರು ನಿಂಬಕ್ಕೆ ಕಥೆ ಹೇಳೋದು, ಈ ಕೊಡಗುಲ್ ಕೂಸು ಅಂತ ಬರ್ತಾಳ ಅಂತ ಎಲ್ಲ ಕಥೆಗಳ ಮುಖಾಂತರ ಇಲ್ಲಿ ಅತ್ಯಂತ ದುಃಖ ನಿವೃತ್ತಿ. ಮತ್ತ ಅದ್ರ ನಿವೃತ್ತಿ ಆಯ್ತು ಅಂದ್ರ ದುಃಖ ಎಷ್ಟದಿದು ನಮಗ ಅತ್ಯಂತ ದುಃಖ, ಈ ಹುಟ್ಟು ಸಾವು ದುಃಖ. ಈ ದುಃಖದನಿಂದ ನಿವೃತ್ತಿಯಾಗಿ ಮತ್ತೇನಕ್ಕದ ಪರಮಾನಂದ ಪ್ರಾಪ್ತಿ ಆಕದ. ಪರಮಾನಂದ ಪ್ರಾಪ್ತಿ ಅಲ್ಲಕ್ಕದಲ್ಲಿ ನಾವು ಭಗವಂತಗೆ ಶರಣಾಗತನಾಗೋದು. ಸದ್ಗುರುವಿಗೆ ಭಗವಂತಗೆ ಯಾವ ಶರಣಾಗತವಾಗಿ ಆಗ್ಯಾನ ಅವ್ ಮೋಕ್ಷ ಗ್ಯಾರಂಟಿ ಆಕದ. ಯಾರು ಶರಣಾಗತನ ಅವನಲ್ಲಿ ಆಗಿಲ್ಲ ಅಂದ್ರ ಅಲ್ಲಿ ಅನನ್ಯವಾಗಿ ಶರಣಾಗತನ ಆಗ್ಬೇಕು. ಸುಮ್ ಮಂದಿ ಆಗ್ತಾರ ನನಗ್ ಚಲೋ ಅಕ್ಕಂತ ಹಂಗಲ್ಲ. ಇಲ್ಲಿ ಎಂದಾರ ನೋಡವ್ರು ಏನ್ ಅಂದ್ಕೊಂಡು ಬಂದಾರ, ನಾನು ದೀನನು, ನಾನು ಅನಾಥ, ನನಗೆ ಯಾರು ಇಲ್ಲ, ತಂದೆ ತಾಯಿಗಳಾದವರು ಕೂಡ ನನ್ನನ್ನ ಈ ಭವದಿಂದ ಬಿಡಿಸುವುದಿಲ್ಲ. ನನಗ ನಿನ್ನ ಬಿಟ್ರ ಸದ್ಗುರುನಾಥ ಪರಮಾತ್ಮನ್ ಬಿಟ್ರ ನನಗೆ ಯಾರು ಇಲ್ಲಿ ಸಗುಣ ನಿರ್ಗುಣ. ನಿಗುಣ ಅಂದ್ರಲ್ಲಿ ಸಗುಣ ಅಂದ್ರ ಪರಮ ಇವ ಗುರು, ನಿರ್ಗುಣ ಅಂದ್ರ ಪರಮಾತ್ಮ ಕಣ್ಣಿ ಕಾಣ್ಲಾರ್ದವ. ಸಗುಣ ರೂಪದೊಳಗ ಗುರು ರೂಪದಾಗಿ ನಿರ್ಗುಣ ಪರಮಾತ್ಮ ಸಗುಣ ರೂಪದಾಗಿ ಇಲ್ಲಿ ಏನಾಗ್ತಾನ ಅವನೇ ಪರಮಾತ್ಮ ಗುರು ರೂಪ ಆಗಿ ಬಂದು ಆ ಗುರುನಾಥ ಇವ ಏನಂತ ಪ್ರಾರ್ಥಿಸ್ತಾನ, ನಾನು ಅನಾಥನು, ನನ್ನನ್ನು ರಕ್ಷಿಸೋರು ಭಾರವು ಎಲ್ಲ ನಿನ್ನದೇ ಅದ.
ಯಾರಂಗ ವಿಶ್ವಾಸದಿಂದ ಯಾರು ಗುರುವಿಗೆ ಶರಣು ಹೊಕ್ಕಾರ ಅವ್ರು ಮಾತ್ರ ಅವ್ರಿಗೆ ಆ ಎಲ್ಲಿ ಇನ್ನೊಂದು ಕಡೆ ಹೇಳ್ಕೊತ ಬಂದಾರ ನೋಡಿ, ಭಗವದ್ಗೀತಾ ಹೇಳ್ಕೊತ ಬಂದಾರ. ತದ್ವಿದ್ಯೆ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವಯ ಉಪದೇಶ ಕಾಂಕ್ಷಿತಿ ಜ್ಞಾನಂ ಜ್ಞಾನಿ ತತ್ವದರ್ಶನಂ. ಜ್ಞಾನಿ ಏನ್ ಮಾಡ್ತಾನಂದ್ರ ತತ್ವದರ್ಶನ ಜ್ಞಾನ ಮಾಡಿ ಕೊಡ್ತಾನಂತ. ಯಾರಿಗೆ? ತದ್ವಿದ್ಯೆ ಪ್ರಣಿಪಾತೇನ, ಯಾರು ಭಗವಂತ ನಿನ್ನ ಬಿಟ್ರೆ ನನಗೆ ಯಾರು ಇಲ್ಲ ಅಂತೇಳಿ ಯಾರು ಸದ್ಗುರುನಾಥಗೆ ಅಷ್ಟಾಂಗ ಅಂದ್ರೆ 8 ಅಂಗಗಳನ್ನ ನೆಲಕ್ಕೆ ಯಾವ ಶರಣಾಗತನ ಆಗ್ತಾನ, ಅವ್ರಿಗೆ ಏನ್ ಮಾಡ್ತಾನಂದ್ರ ಆ ಭಗವಂತ ಗುರುನಾಥ ಮೂಲಿ ಒಳಗೆ ಬಿದ್ದಂತ ಬಡಿಗೆನ ಹೆಂಗಿಟ್ಟು ಮೂಲಿಗೆ ಬಿದ್ದಿತ್ತು ಎತ್ತಿ ಆ ಮೂಲಿಗೆ ಎತ್ತಿ ಇಡ್ತೀವಿ, ಹಂಗ ಭಗವಂತ ನನ್ನೊಳಗೆ ಏನ ದೋಷ ಇದಾವನ್ನ ಕಂಡುಕೊಂಡು ಆ ದೋಷವನ್ನ ನಿವಾರಿಸಿ ಅವಾಗ ಏನ್ ಮಾಡ್ತಾನಂದ್ರ ಅವನು ಉನ್ನತ ಮಟ್ಟಕ್ಕೆ ಅಂದ್ರೆ ಜ್ಞಾನಕ್ಕ ಅವನ ಒಯ್ಲಾಕ ಅಲ್ಲಿ ಗುರು ಪರಮಾತ್ಮ ಪ್ರಯತ್ನ ಮಾಡ್ತಾನ ಅನ್ನುವಂಥದ್ದು ಹೇಳ್ಕೊತ ಬಂದಾರ. ಸ್ವಲ್ಪ ಇಲ್ಲಿ ಏನಾಗ್ತಂದ್ರ ಗುರುವಿಗೆ ಯಾರು ಅನನ್ಯ ಚಿಂತೆಂತೋ ಮಾಮ್, ಅನನ್ಯವಾಗಿ ಯಾರು ಶರಣಾಗತರಾಗ್ತಾರ, ಯಾರು ನಂಬಿ ಕರೀತಾರ ಅವ್ರಿಗೆ ಮಾತ್ರ ಭಗವಂತವೋ ಅಂತಾನ. ಹಂಗ ಯಾರು ಭಗವಂತಗ ಕಾಯ ವಾಚ ಮನಸ್ಸಿನಿಂದ ಯಾರು ಭಗವಂತಗ ಶರಣಾಗತನಾಗ್ಯಾರ ಅವ್ರಿಗೆ ಮಾತ್ರ ಸಗುಣ ರೂಪದಿಂದ ನಿರ್ಗುಣ ರೂಪದಿಂದ ಇದ್ದ ಪರಮಾತ್ಮನ ಸಗುಣ ರೂಪದಿಂದ ಮಾಡಿ ಹೊಲ್ಸ್ಕೊಳಕ್ ಬರ್ತದ ನೋಡು. ನಿರ್ಗುಣ ಪರಮಾತ್ಮ ನನ್ ಕಾಣಾಕಲ್ಲ, ನಾವ್ ಮಾಡಾಕ್ ಬರಂಗಿಲ್ಲ. ಈ ಸದ್ಗುರು ಮುಖಾಂತರ ಸಗುಣ ರೂಪದಿಂದ ಅವನ ನಿರ್ಗುಣ ಧ್ಯಾನ ಮಾಡ್ಕೊಳಕ್ ಬರ್ತದ ಅನ್ನುವಂಥದ್ದನ್ನ ಇಲ್ಲಿ ತಿಳಿಸ್ಕೊತ ಬಂದಾರ. ಗುರುವಿನ ನಾವು ಪ್ರಿಯರಾದೇವಿ, ಗುರುವಿಗೆ ನಿಂದ ಜ್ಞಾನವನ್ನು ಪಡ್ಕೊಂಡಿವಿ ಅಂದ್ರ, ಗುರು ಹೇಳಿದ ಮಾತ್ರ ನಡೆದೇವಂದ್ರ ಆ ನಿರ್ಗುಣ ಪರಮಾತ್ಮನ ಜ್ಞಾನ ಮಾತ್ರ ಮಾಡಿ ಕೊಡ್ತಾರ ಗುರು ಅನ್ನುವಂಥದ್ದನ್ನ ಇಲ್ಲಿ ನಾವು ಭಯಭಕ್ತರುಳ್ಳವರಾಗ್ಬೇಕು ಅನ್ನುವಂಥದ್ದು ಇದಿಷ್ಟೇ ಅದ್ರ ತಾತ್ಪರ್ಯ. ಇಲ್ಲಿ ಏನ್ ಹೇಳ್ತಾರ ಇಲ್ಲಿ ಅಂದ್ರ, ಈ ಶಂಭು ಭಕ್ತವತ್ಸಲ ಶಂಕರ ನಿನ್ನ ಚರಣಾರವಿಂದಗಳಲ್ಲಿ ನಾನೇನ್ ಮಾಡೀನಿ, ಶರಣ ಬಂದೀನಿ. ನಾನು ದೀನನು, ನಾನು ಅನಾಥನು, ನನ್ನನ್ನು ರಕ್ಷಿಸುವ ಭಾರವು ನಿನ್ನದಲ್ಲದೆ ನನ್ ಮತ್ಯಾರು ರಕ್ಷಿಸ್ತಾರ? ನೀನ ನನ್ಗೆ ತಿಳಿಸಿಕೊಳ್ಳಾರೆ, ನೀ ನನ್ನನ್ನ ಜ್ಞಾನ ಮಾಡಿಕೊಡ್ಲಿಕ್ಕೆ ಮತ್ಯಾರು ನನಗ್ ಮಾಡಿಕೊಡ್ತಾರ? ಯಾರು ಬೀಗರು ಬಿಜ್ಜರು ಸಾವುಕಾರು MLA MP ಯಾರು ನನಗ್ ಮಾಡಿಕೊಡ್ತಾರನು? ಅವ್ರ ಭೋಗವನ್ನು ಕೊಡ್ಬೋದು, ಅಧಿಕಾರಿ ಕೊಡ್ಬೋದು, ನಾನು ದೊಡ್ಡವನ್ ಮಾಡುದು, ದೇಹಾದಿ ನಶಿಸಿ ಹೋಗುದನ್ನ ದ್ವಾಡ ಮಾಡ್ಬೋದು. ಆದ್ರ ನನಗ ಜ್ಞಾನ ಮುಕ್ತಿಯನ್ನು ಕೊಡೋರು ಯಾರದೀರಪ್ಪ ಅಂದ್ರ ಈ ಬಹುಸಂಸಾರ ದಾಡ್ಸೋರು ಯಾರಂದ್ರ ಸದ್ಗುರುನಾಥನೇ ಅನ್ನುವಂಥದ್ದನ್ನ ಹಿಂಗೆ ವಿಶ್ವಾಸ ಭಗವಂತನಲ್ಲಿ ಬರ್ಲಿ ಅನ್ನುವಂಥದ್ದನ್ನ ಮಾಡಕ ಇಲ್ಲಿ ಭಕ್ತಿ ಮಾರ್ಗವನ್ನು ಹೇಳ್ಕೊತ ಹೊಂಟಾರ. ಮುಂದ 5ನೇ ನುಡಿ ಒಳಗ ಮುಕ್ತಿಗೆ ಭಕ್ತಿಯೇ ಸಾಕು ನೋಡ್ರಿ. ಮತ್ತ ಭಕ್ತಿಗೆ ಎಷ್ಟು ಮಹತ್ವ ಕೊಟ್ಟಾರ. ಮುಕ್ತಿಗೆ ಭಕ್ತಿಯೇ ಸಾಕು, ಮಿಕ್ಕಿದ್ದೇನು ಬೇಡ. ಅವೆಲ್ಲವೂ ಕಷ್ಟಕರ ಅಂತ ಹೇಳ್ತಾರ. ಅವು ಎಲ್ಲ ಮತ್ತ ಉಳ್ಕಾದ ನಾ ಅಡವ್ಯಾಗ ಕೂತು ಜಪ ಏನಂತಾರ ಧ್ಯಾನ ಮಾಡ್ತೀನಿ, ತಲಿ ತಳ್ಯಾಗ ಮಾಡಿ, ಕಾಲ್ ಮ್ಯಾಕ ಮಾಡಿ, ತಪ್ಪಲ ಗಡ್ಡಿ ತಿಂದು ಎಷ್ಟೋ ಮಂದಿ ಕಷ್ಟ ಪಡ್ತಾರ. ಆ ಕಷ್ಟ ಮಾಡ್ಕೊಳ್ದೆ ನೀ ಬೇಡ. ನೀ ಏನ್ ಮಾಡು ಅಂದ್ರ ಆ ಅನನ್ಯವಾಗಿ ಭಗವಂತನನ್ನ ಆಶ್ರಯ ಮಾಡ್ಕೊ, ಕಾಯ ವಾಚ ಮನದಿಂದ ಶರಣಾಗತನಾಗು. ತದ್ವಿದ್ಯೆ ಪ್ರಣಿಪಾತೇನ, ನಿನ್ನ ಬಿಟ್ರೆ ನನಗೆ ಯಾರು ನನ್ನನ್ನು ರಕ್ಷಣೆ ಮಾಡೋರಿಲ್ಲ ಅಂತ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸ್ಬೇಕಂತ. 8 ಅಂಗಗಳನ್ನ ಹಚ್ಚಿ ನಮಸ್ಕಾರ ಮಾಡ್ಬೇಕಂತ ಗುರುವಿಗೆ. ಅವ ಏನ್ ಮಾಡ್ತಾನಂದ್ರ ಹೆಂಗ ಅವನಲ್ಲಿ ಇರುವಂತ ಎಲ್ಲಾ ಗುಣಗಳನ್ನ ತಿಗೊಂಡು ಬಡಿಗೆ ಹೆಂಗ್ ಬಿದ್ದು ಬಡಿಗೆನಿ ಹೆಂಗ್ ಎತ್ತಿಡ್ತಾನ, ಅವ್ನ್ ಬಿದ್ದವನನ್ನ ಮ್ಯಾಕೆ ಎತ್ತಿಡು ಸದ್ಗುರುನಾಥನಲ್ಲಿ ಅದ ಅನ್ನುವಂಥದ್ದನ್ನ ಇಲ್ಲಿ ಗುರುವಿಗೆ ಅಷ್ಟು ಮಾತುಗಳನ್ನ ಹೇಳ್ಕೊತ ಹೊಂಟಾರ. ಮುಂದೆ ಏನ್ ಹೇಳ್ತಾರ 5ನೇ ನುಡಿ ಒಳಗ, ಯೋಗಿ ವಿಚಾರ ವಿರಾಗ ವಿದ್ಯಾ ಕರ್ಮ ಭೋಗಾದಿ ಬಹುಕೋಟಲೆಗಳನ್ನು ನೀಗಿ ನಿರ್ಮಲ ಶಿವ ಭಕ್ತಿ ಹೊಂದಿರಿ ಮುಕ್ತನಾಗುವನು ಅದು ಪಾರುಮಾರ್ಥ ಅನ್ನುವಂಥದ್ದನ್ನ ಇಲ್ಲಿ ಮುಕ್ತನಾಗುವನು ಅಂದ್ರೆ ಕೃತಕೃತನಾಗುವನು. ಹೆಂಗ ಒಂದ್ ಭಕ್ತಿ ಇದ್ದರೆ, ಭಕ್ತಿ ಒಂದಿದ್ರೆ ಶಿವನ ಸಂಬಂಧವಾದ ಒಂದು ಭಕ್ತಿ ಇದ್ದರೆ ಶಿವ ಬ್ಯಾರೆ ಅಲ್ಲ ನಾನೇ ಇದ್ದೀನಿ ಅನ್ನುವಂಥದ್ದನ್ನ ಹಿಂಗ್ ಭಕ್ತಿ ಅಳವಡ್ತು ಅಂದ್ರ ಶಿವ ನನ್ನ ಒಳಗದಾನ, ಅವನ ಏನ್ ಮಾಡ್ತೀನಿ ಎಲ್ಲವನ್ನು ನೋಡ್ತಾನ, ಹಿಂಗ್ ಶರಣಾಗತನಾಗೋದು. ಶಿವ ನಾನು ಒಮ್ಮೆ ನಾಮಸ್ಮರಣೆ ಮಾಡಿದ್ದು ಅವನ ಮೆಮರಿ ಒಳಗೆ ಇಟ್ಟಿರ್ತಾನ, ಒಮ್ಮೆ ಅಯ್ಯ ಎಂದ್ರೂ ಕೂಡ ಮೆಮರಿ ಒಳಗೆ ಇಟ್ಟಾನ. ಅದಕ್ಕೆ ನಾವ್ ಇಂಥದನ್ನೇ ಯಾಕೆ ಬಳಸಬಾರ್ದು ಅನ್ನುವಂಥದ್ದನ್ನ ಶಿವ ನನ್ನ ಎಲ್ಲವನ್ನು ನೋಡ್ತಾನ. ಜನರೇನ್ ನೋಡ್ತಾರ ಹೊರಗ, ನಾನು ಒಳಗಾಗುವ ಕೃತ್ಯ ಜನರೇನು ಬಲ್ಲರು, ಮನದಾಣುಮ ಗುರುಸಿದ್ದ ಎಲ್ಲವನ್ನೂ ಅರಿಯವಾದಾನ ಅನ್ನುವಂಥದ್ದನ್ನ ಇನ್ನೊಂದ್ ಕಡೆ ಶಾಲೆ ಹೇಳ್ಕೊತ ಬಂದಾರ ನೋಡು. ಬಿಡು ಬಾಯದಳು ಡಂಬವ ಎಡಬಿಡದಿರು ಸಂಭವನ, ಪರಮಾತ್ಮನನ್ನ ಎಡಬಿಡದು ಭಜಿಸು, ನಿನ್ನೊಳಗದ ನಾವ ನೋಡ್ತಾನ. ನೀನ್ ಏನ್ ಮಾಡ್ತಂದ್ರ ಮಂದಿ ಮೆಚ್ಚಿಸೊಳಕ ಮಂದಿ ಅನ್ಸ್ಕೊಳಕ್ ಮೊದಲು ಬಿಡು ಅದನ್ನ. ಅವ್ರೇನು ಬಲ್ಲರು ನಿನ್ನ ಒಳಗಾಗುವ ಕೃತ್ಯವ. ಆದ್ರ ಅದೇ
ಮನದ ಆಳ್ಮ ಅಂದ್ರೆ ಇದನ್ನ ಮನಸ್ಸನ್ನ ಆಳಮ ಯಾರಂದ್ರ ನಾನೇ ಪರಮಾತ್ಮದನ, ಆ ಪರಮಾತ್ಮ ಎಲ್ಲಾ ಗುರ್ತದ ಅನ್ನುವಂಗ ಹಿಂಗ್ ಭಕ್ತಿಯನ್ನು ಇಟ್ಕೊಂಡು ಆ ನಮ್ದು ಒಳ್ಳೆ ಅಂತಃಕರಣ ಶುದ್ಧ ಮಾಡ್ಕೊಂಡು ಭಕ್ತಿ ಮುಖಾಂತರ ಶುದ್ಧ ಮಾಡ್ಕೊಂಡಿವಿ ಅಂದ್ರ ಅಲ್ಲಿ ಶುದ್ಧವಾದ ಅಂತಃಕರಣದಲ್ಲಿ ಭಗವಂತನ ಪ್ರತಿಬಿಂಬ ಬೀಳ್ತದ. ಆ ಕೂಟಸ್ಥ ಚೈತನ್ಯ ಪ್ರತಿಬಿಂಬ ಅಲ್ಲಿ ಅಂತಃಕರಣದ ಬಿದ್ದ ಆವಿರ್ಭಾವ ಆಗ್ಯದ. ಅಲ್ಲಿ ಶುದ್ಧ ಅಂತಃಕರಣ ಇದ್ದು ಅಂದ್ರ ಅಲ್ಲಿ ಹಂಗಕ್ಕದ ಈಶ್ವರನಲ್ಲಿ ಹೆಂಗದ ನಾವ್ ಹಿಂದ್ ಕೇಳ್ಕೊತ ಬಂದಿವಿ, ಶಾಸ್ತ್ರ ಎಲ್ಲರಿಗೂ ಅನುಭವದ. ಅಲ್ಲಿ ಈಶ್ವರನಲ್ಲಿ ಹೆಂಗದ ಮಾಯ ಉಪಾಧಿ ಒಳಗ ಶುದ್ಧ ಅಂತಃಕರಣ ಉಳ್ಳದ ಐತಿ. ಅಲ್ಲಿ ಈಶ್ವರನಲ್ಲಿ ನಮ್ಗ ಅಶುದ್ಧ ಅದ, ನಮ್ಮ ಅಂತಃಕರಣ ಅನೇಕ ಜನ್ಮದ ವಾಸನ ಅಶುದ್ಧ ಆಗ್ಯದ. ಈ ಶುದ್ಧೀಕರಣ ಮಾಡ್ದೇವಂದ್ರ ಆ ಬ್ರಹ್ಮದ ಪ್ರತಿಬಿಂಬ ಹೆಂಗ್ ಬೀಳ್ತದ, ಶುದ್ಧವಾದ ಅಂತಃಕರಣದಲ್ಲಿ ಬಿತ್ತು ಅಂದ್ರೆ ಅಲ್ಲಿ ಅವನು ಕೂಡ ಅದೇ ಜೀವನೇ ಅಲ್ಲಿ ಈಶ್ವರನ ಆಗ್ತಾನ, ಈಶ್ವರನೇ ಬ್ರಹ್ಮನ ಆಗ್ತಾನ ಅನ್ನುವಂಥದ್ದನ್ನ ಇಲ್ಲಿ ಹೇಳಾಕ ಅಂತಃಕರಣ ಶುದ್ಧಿ ಆದ್ರೆ ಏನ್ ಬಹಳ ಬಳತ್ತಾಗುದಿಲ್ಲ, ಜ್ಞಾನ ಆಗುದು ಅನ್ನುವಂಥದ್ದನ್ನ ನಾವ್ ಬಿದರ್ ಶಿವಕುಮಾರ್ ಸ್ವಾಮಿಗಳ ಇದ್ರ ಬಗ್ಗೆ ಬಹಳ ದೃಷ್ಟಾಂತ ಕೊಟ್ಟು ಹೇಳ್ತಾರ. ನಮ್ಗ್ ಸಮಯ ಇರಂಗಿಲ್ಲ, ಸುಮ್ ನಾವು ಚುಟಿಗೆ ನಿಮ್ಗೆ ಗುರ್ತಿರ್ತದ ಹೇಳ್ಕೊತ ಹೋಗಿರ್ತೇವೆ. ಅದೊಂದ್ ದೃಷ್ಟಾಂತ ಏನ್ ಕೊಟ್ಟಾರಂದ್ರ, ನಮ್ಗ ಗಿಡ ತೆಂಗಿನ ಗಿಡ ಬೆಳಸಾಕ ಬಹಳ ದಿನ ಹಿಡಿತದಂತ, 4-5 ವರ್ಷ ಹಿಡಿತದಂತ. ಅದು ಏನೋ ಹೂ ಬಿಡ್ತು ಅಂದ್ರ ಆ ಗೊನಿ ಬಿಡ್ತೈತಂದ್ರ ಈ ಕಲಿ ಕಾಲದಲ್ಲಿ ತಪಸ್ಸು, ಯೋಗ, ಯಜ್ಞಾದಿ ಕರ್ಮಗಳು ಜರುಗುವುದು ಅಸಾಧ್ಯ. ಆದ್ದರಿಂದ ಸುಲಭ ಉಪಾಯವಾದ ಒಂದು ನಾಮಸ್ಮರಣೆ ಭಜನೆಯಿಂದ ಕೂಡಿದ ಶಂಭುಲಿಂಗನ ಚರಣಾರವಿಂದಗಳಲ್ಲಿ ಭಕ್ತಿ ಮಾತ್ರದಿಂದ ಮುಕ್ತಿ ಎಂಬ ಸ್ತ್ರೀಯಳು ಬಂದು ಭಕ್ತನೆಂಬವರನ್ನು ತಾನಾಗಿ ಒಲಿಸುವಳು. ಆದರೆ ಶಂಭುಲಿಂಗನು ಕಲಿಕಾಲಕ್ಕೆ ನಾಮಸ್ಮರಣೆ ಒಲಿಯುವುದೆಂದು ಮುಕ್ತಿ ಅವಶ್ಯವಾಗಿ ಅವನಿಗೆ ದೊರೆಯುವುದೆಂದು ಹೇಳಲ್ಪಟ್ಟಿತು. ಆದ್ದರಿಂದ ಶಂಭು ಪದ ಭಕ್ತಿಯನ್ನು ಮಾಡಬೇಕೆಂದು ಭಾವವು. ಇಲ್ಲಿ ಏನಪ್ಪ ಅಂದ್ರ ಕಲಿಯುಗದೊಳಗೆ ಯಾವುದು ಶ್ರೇಷ್ಠ ಅಂದ್ರ ನಾಮಸ್ಮರಣೆ ಒಂದೇ ಶ್ರೇಷ್ಠ. ಮೊದಲ ದ್ವಾಪಾರ ಯುಗದೊಳಗ ಆಯುಷ್ಯನೂ ಬಾಳ ಇರ್ತಿತ್ತು, ಅವಾಗ ಒತ್ತಡ ಕಮ್ಮಿ ಇದ್ದಿಲ್ಲ. ಅವಾಗ ಏನ್ ಮಾಡ್ತಿದ್ರು ಅಂದ್ರೆ ಯಜ್ಞ ಯಾಗಾದಿಗಳನ್ನು ಮಾಡ್ಬೇಕಾದ್ರೆ ಎಷ್ಟೋ ದಿನ ಆಗ್ತಿತ್ತು. ಯಜ್ಞ ಯಾಗಾದಿಗಳನ್ನು ಮಾಡ್ತಿದ್ರು. ಎಷ್ಟೋ ಗುರುಕುಲದೊಳಗ 12 ವರ್ಷ ಹೋಗಿ ಅಲ್ಲಿ ಏನ್ ಮಾಡ್ತಿದ್ರು, ಗುರು ಸೇವಾದಿಗಳನ್ನು ಮಾಡಿ ವಿದ್ಯಾ ಕಲಿತಿದ್ರು. ಅಲ್ಲಿ ಮೊದಲಿನ ಕಾಲ ಇಂಥವೆಲ್ಲಾ ಇದ್ದು ಅವಾಗ ಯಜ್ಞ ಯಾಗಕ್ಕ ಮೋಕ್ಷ ಆಕಿತ್ತು. ಈ ಕಲಿಯುಗದೊಳಗ ಆಯುಷ್ಯ ಕಮ್ಮ, ಒತ್ತಡ ಬಾಳ. ಇಂಥ ಇದ್ರಾಗ ಯಾವ್ದು ಶ್ರೇಷ್ಠ ಅಂದ್ರ ನಮ್ಗೆ ಯಜ್ಞ ಮಾಡುದಾಗಂಗಿಲ್ಲ, ಒಂದ್ ಸತ್ಸಂಗ ಮಾಡುದಾಗಂಗಿಲ್ಲ, ಒಂದ್ ಒಳ್ಳೆ ಶುಭ ಕಾರ್ಯಗಳನ್ನು ಮಾಡ್ಬೇಕಂದ್ರ ನಮಗೆ ಪುರುಸತಿ ಇಲ್ಲ. ಒಂದು ತಿಂಗಳು ಸತ್ಸಂಗ ಕೇಳಕ್ ಯಾರಿಗೂ ಪುರುಸತಿ ಇಲ್ಲ. ಇಂಥ ಕಾಲದೊಳಗ ನಮ್ಮ ಮುಕ್ತಿ ಹೆಂಗ ಆಗ್ತದಪ್ಪ ಅಂದ್ರ ಈ ಕಲಿಯುಗದ ಈ ಎಲ್ಲ ಒಂದ್ ವಿಚಾರ ಮಾಡ್ಕೋತ ಬರಿದ್ರಾಗ ಈ ಕಲಿಯುಗದೊಳಗೆ ಯಾವ್ದು ಮಾಡಿದ್ರ ಮೋಕ್ಷ ಆಗ್ತದಂದ್ರ ನಾಮಸ್ಮರಣೆ ಒಂದೇ. ನಾಮಸ್ಮರಣೆ ಉಪಾಯ ಇದು ಅನ್ನುವಂಥದ್ದನ್ನ ಒಂದು ಕಡೆ ನಾವು ಕೇಳ್ಕೊಂಡು ಬಂದೇವಿ. ಎಲ್ಲಪ್ಪ ಅಂದ್ರ ಭಜಗೋವಿಂದಂ ಒಳಗೆ ನಾವು ಕೇಳ್ಕೊಂಡು ಬಂದೇವಿ. ಭಜಗೋವಿಂದೊಳಗೆ ಏನ್ ಹೇಳ್ಯಾನಪ್ಪ ಅಂದ್ರ ಭಜ ಗೋವಿಂದಂ ಭಜ ಗೋವಿಂದಂ ಭಜ ಗೋವಿಂದಂ ಮೂಢಮತೆ ನಾಮಸ್ಮರಣ ಧನ್ಯಮುಪಾಯಂ ನಹಿ ಪಶ್ಯಾಮಿ ಭವತಾರಿಣಿ. ಅಂದ್ರ ಈ ಭವತಾರಿಣಿ ಅಂದ್ರ ಭವ ದಾಡ್ಸುಕ ನಾವೇ ಯಾವ್ದು ನೌಕೆ ಯಾವ್ದಪ್ಪ ಅಂದ್ರ ನಾಮಸ್ಮರಣೆ. ಅದಕ್ಕ ಆ ಭಜ ಗೋವಿಂದನ ಪರಮಾತ್ಮನನ್ನ ಭಜಿಸು ಅಂತೇಳಿ ಶಂಕರು ಕೂಡ ಕಲಿಯುಗದೊಳಗೆ ಯಾವ್ದು ಶ್ರೇಷ್ಠ ಅಂದ್ರೆ ನಾಮಸ್ಮರಣೆ ಶ್ರೇಷ್ಠ. ಅದಕ್ಕ ನಾಮಸ್ಮರಣೆಯನ್ನು ಭಜಿಸಿದ್ರಲಿಂದ ಈ ಭವತಾರಣೆ ಅಂದ್ರ ಈ ಭವಬಂಧನದಿಂದ ಹುಟ್ಟು ಸಾವುದೇನ ಸಮುದ್ರ ಅದಲ್ಲ, ಈ ಸಾಗರದಿಂದ ನೀ ಪಾರಾಗ್ಬೇಕಂದ್ರ ನಾಮಸ್ಮರಣೆ ಧನ್ಯಮುಪಾಯಂ. ನಾಮಸ್ಮರಣೆನೆ ಶ್ರೇಷ್ಠವಾದದ್ದು, ಇದ್ರಲಿಂದನೇ ಮುಕ್ತಿ ಆಗ್ತದ. ಧನ್ಯ ಯಾವ ನಾಮಸ್ಮರಣೆ ಮಾಡ್ತಾರ ಅವ್ರೆಲ್ಲರೂ ಧನ್ಯರು. ಅವ್ರಿಗೆ ಮಾತ್ರ ನಹಿ ಪಶ್ಯಾಮಿ ಭವತಾರಣೆ ಅಂದ್ರೆ ಇವ್ರು ಮಾತ್ರ ಭವದಿಂದ ಪಾರಾಗ್ತಾರ. ಯಾರು ಭಗವಂತನನ್ನ ಭಜಿಸಂಗಿಲ್ಲ ಅವ್ರಿಗೆ ಮಾತ್ರ ಈ ಕಲಿಯುಗದೊಳಗ ಮೋಕ್ಷ ಆಗುದಿಲ್ಲ. ಯಾಕ ಈಗ ಆಯುಷ್ಯ ಕಡಿಮೆ, ಈಗ ನಮ್ಗೆ ಸಮಯ ಇಲ್ಲ, ಒತ್ತಡ ಬದುಕು ಕಲಿಯುಗ ಇದು. ಅಂತ ಕಲಿಯುಗದೊಳಗ ಮತ್ತೆ ಯಾವ್ದು ಯಜ್ಞ ಯಾಗಗಳನ್ನ ಯಾವ್ದು ಮಾಡಕ್ ನಮ್ಗೆ ಅವಕಾಶ ಇಲ್ಲ. ಸತ್ಸಂಗ ಅವಾಗ ಒಂದ್ ತಿಂಗಳಿಟ್ಟು ಸತ್ಸಂಗ ಮಾಡ್ತಿದ್ದೇವೆ ನಾವೇ. ಮೊದಲ ನಮ್ಮ ಮನೆಯೊಳಗೆ 15 ಸತ್ಸಂಗ ಮಾಡ್ತಿದ್ದೇವೆ. ನಮಸ್ಕಾರ, ನನಗೆ ನಮಸ್ಕಾರ ಮಾಡು, ಎಲ್ಲರಲ್ಲಿ ನಾನಿದ್ದೀನಂತ ಎಲ್ಲರಿಗೂ ನಮಸ್ಕಾರ ಮಾಡು. ಎಲ್ಲಿ ನೀನು ದೇಹಾದಿ ಬುದ್ಧಿ ದೇಹ ನೋಡ್ಬೇಡ, ನನ್ನ ಒಳಗಿರುವಂತ ಚೇತನ ನೋಡಿ. ಎಲ್ಲರಿಗೂ ಮನ್ಮನಾನ್ ಭವನ್ ಭಕ್ತೋ ಮಾದಾಂಜೆ ಮಾಂ ನಮಸ್ಕರೋ ಮಾಮೇವ ಸತ್ಯಂತೆ ಪ್ರತಿ ಜಾನಿ ಪ್ರಿಯೋಸಮೆ. ನಿನ್ನಲ್ಲಿ ಏನಾದ್ರೂ ಪಾಪಗಳಿದ್ರೂ ಕೂಡ ನಿನ್ನ ಪಾಪವನ್ನ ಮಾಪ ಮಾಡಿ ನಾನ್ ನಿನಗೇನು ಮಾಡ್ತೀನಿ, ಮೋಕ್ಷವನ್ನೇ ಕೊಡ್ತೀನಿ. ಅದಕ್ಕೆ ನನ್ನನ್ನ ನೀನು ಭಜಿಸು. ಮನ್ಮನಾನ್ ಭವನ್ ಭಕ್ತ, ನನ್ನ ಭಕ್ತನಾಗ ಮೊದಲ
ನನ್ನನ್ನೇ ಭಜಿಸು, ನನ್ನನ್ನೇ ಎಲ್ಲರಲ್ಲಿ ಕಾಣು, ನನ್ನನ್ನ ನೀನು ಆಶ್ರಯ ಮಾಡ್ಕೊಂಡೆ ಅಂದ್ರೆ ನಿನಗೆ ನಿನ್ನಲ್ಲಿ ಏನೋ ಪಾಪ ಇದ್ರೂ ಕೂಡ, ನಿನ್ನಲ್ಲಿ ಅಜ್ಞಾನ ಇದ್ರೂ ಕೂಡ ಅದನ್ನ ಮಾಪ ಮಾಡಿ ಅಂದ್ರೆ ಕ್ಷಮಾ ಮಾಡಿ ನಿನಗೆ ಮೋಕ್ಷವನ್ನೇ ಕೊಡ್ತೀನಿ ಅನ್ನುವಂಥದ್ದನ್ನು ಭಗವಂತ ಕೈ ಎತ್ತಿ ಹೇಳ್ಯಾನ. ಇದನ್ನ ನಾನು ಬರೀ ಹಂಗೆ ಹೇಳಲ್ಲ, ಪ್ರಮಾಣ ಮಾಡಿ ಹೇಳ್ತೀನಿ ಅಂತ ಹೇಳ್ಯಾನ ಇಲ್ಲ ಈ ಶ್ಲೋಕದೊಳಗ. ಹಂಗ ಆ ಭಗವಂತ ಅಲ್ಲಿ ನಾವು ಯಾವ ರೀತಿಯಿಂದ ನಾವು ನಂಬೇವು. ಜ್ಞಾನಿದ್ದರು ನೀ ಯಾರೇ ಇರು, ನೀನು ಅಜ್ಞಾನಿರು ಲೌಕಿಕರು ಯಾರೇ ಇರು, ಯಾರ ಭಗವಂತನನ್ನ ಭಜಿಸ್ತಾರ ಅವ್ರ ಪಾಪನೂ ಕಡಿ ಕ್ಷೀಣ ಆಗ್ತದ, ಮತ್ತ ಅವ್ರಿಗೆ ಬರಬರ್ತ ಜ್ಞಾನನೂ ಆಗ್ತದ, ಜ್ಞಾನದ್ವಾರ ಮೋಕ್ಷನೂ ಆಗ್ತದ ಅಂತ ನಾನು ಕೈ ಎತ್ತಿ ಹೇಳ್ತೇನೆ ಅನ್ನುವಂಥದ್ದು ಭಗವಂತ ಪ್ರಮಾಣ ಮಾಡಿ ಹೇಳ್ಕೊತ ಬಂದಾನ. ಇಲ್ಲಿ ಮುಂದೆ ಏನ್ ಹೇಳ್ತಾರಂದ್ರ, ಅನಿಮಿತ್ಯ ಬಂಧು ದಯಾಳು ಪರಮಾತ್ಮ ಹೆಂಗದನ, ಅನಿಮಿತ್ಯ ಬಂಧು ಮತ್ತು ಶಂಕರನೀಶ ಅನಗ ಆನಂದ ವರದಿ ತನ್ನ ನೆನವು ಮಾತ್ರದೋಳು ಮುಕ್ತಿ ನೀವನೆಂದು ಸಜ್ಜನರು ನಂಬುವುದು ಸುಸ್ಥಿರಮಾಗಿ ಎನ್ನುವಂಥದ್ದನ್ನ ಹೇಳ್ಕೊತ ಬಂದಾರ. ಇಲ್ಲಿ ಸಜ್ಜನರು ಉತ್ತಮವಾದ ವಿಶ್ವಾಸವುಳ್ಳ ದೃಢವುಳ್ಳ ಮನುಷ್ಯರು ಏನ್ ಹೇಳ್ಕೊತ ಬಂದಾರ, ಅವ ಮೋಕ್ಷ ಕೊಡ್ತಾನ, ಸ್ಮರಣ ಮಾತ್ರದಿಂದ ಮುಕ್ತಿ ಆಗ್ತದ. ಬರೀ ಸ್ಮರಣ ಭಗವಂತನ ನಾವೇನ್ ಬೆಳಗ್ಗೆ ಮಾಡ್ತೇವಲ್ಲ ಇದು ಸ್ಮರಣ, ಅವನ ಸ್ಮರಣ ಮಾಡೋದ್ರಿಂದ ನಮಗ ಮುಕ್ತಿ ಆಗ್ತದ, ಇದ್ರ ಯಾವ ಸಂಶಯ ಇಲ್ಲ ಅನ್ನುವಂಥದ್ದನ್ನ ಈ ಗ್ರಂಥ ಹೇಳ್ಕೊತ ಬಂದಾರ. ಗ್ರಂಥನು ಬಿಡಮ, ನಮ್ಮದೇ ವಿಚಾರ ಮಾಡಮ. ನಾವು ಈ ಭಗವಂತನನ್ನ ಸತ್ಸಂಗದ ಬಂದ ನಾಮಸ್ಮರಣೆ ಮಾಡುವುದರಿಂದ ನಮ್ಮ ಮನಸ್ಸಿನ ಮೊದಲಿನ ವೃತ್ತಿ ಈಗಿನ ವೃತ್ತಿ. ಈಗ ಅಲ್ಲಿ ಬರೇ ನಕಾರಾತ್ಮಕ ವಿಚಾರ ಇರ್ತಿದ್ವು ದೇಹದೊಳಗೆ ಮೊದಲ. ಈ ಸತ್ಸಂಗ ಬಂದಿಂದ ನಮ್ಗೆ ಸಕಾರಾತ್ಮಕದಲ್ಲಿ ಪಾಪ ಕೊರತೆ ಆಗದೆ ಅಧಿಕವಾಗಿರ್ತಿರೋದು. ವಿಚಾರ ಮಾಡಿ ನೋಡಿದ್ರೆ ಒಳ್ಳೆ ಉತ್ತಮವಾದ ಪುಣ್ಯ ಕರ್ಮ ಒಂದಾದರೂ ಇಲ್ಲ. ಆದ್ರಿಂದ ಶಿವನ ಪಾದಸ್ಮರಣವಿನ ಮತ್ತೊಂದು ಉಪಾಯದಿಂದ ಮುಕ್ತಿ ಆಗುವುದಿಲ್ಲ. ಅಂದರೆ ಪಾಪ ರಾಶಿ ಹೋಗಿ ಪವಿತ್ರವಾದ ಮುಕ್ತಿ ಶಿವಪದವು ನೆನವು ಕೊಡುತ್ತಾನೆಂಬ ಭಾವವು. ಇಲ್ಲಿ ಏನ್ಕೋತ ಬಂದ್ರು, ಕುಂದಿವುದು ದೋಷವಿದೆ ಕಲಿಯುಗದೊಳ. ಅಂದ್ರೆ ಕಲಿಯುಗದೊಳಗ ಏನೈತಪ್ಪ ಅಂದ್ರ ಯಾವ್ದು ಕೊರತೆ ಅಂದ್ರೆ ಪಾಪ ಅಧಿಕ ಮಾಡ್ತೇವಿ, ಪಾಪ ಅಧಿಕ ಆಕ್ಕದ. ನಾನು ದೌಡ್ ಹೋಗ್ಬೇಕು, ದೌಡ್ ಶ್ರೀಮಂತ ಆಗ್ಬೇಕು, ನಾನು ದೌಡ್ ಶ್ರೀಮಂತ ಆಗ್ಬೇಕು. ಅಲ್ಲಿ ಪಾಪ ಅಕ್ಕದ, ಅನ್ಯಾಯ ಅಕ್ಕದ. ಅವರು ಸಾಮಾನ್ಯ ವರ್ಗದರ. ಇವತ್ ನೋಡ್ತೇವೆ ರಾಜಕೀಯ ಒಳಗ ಒಂದ್ ಪೈಖಾನಿಗೆ ದುಡ್ಡು ಬಂದದ್ದು, ಬಡವರಿಗೆ ಪೈಖಾನಿಗೆ ದುಡ್ಡು ಬಂದದ್ದನ್ನು ತಿತ್ತಾರ. ಇವತ್ತೊಂದು ಯಾವ್ದಾರ ಎಲ್ಲರಿಗೂ ಬಡ ಬಗ್ಗರಿಗೆ ಆಗ್ಲಿ ಎಲ್ಲರಿಗೂ ಮುಟ್ಲಿ ಅಂತ ದುಡ್ಡು ಹಂಚಿ ಹಾಕ್ಬೇಕು ಅಂತೇಳಿ ಸರ್ಕಾರ ನೇಮ್ ಇರ್ತದ. ಅದು ಏನ್ ಮಾಡ್ತಾರಂದ್ರ ಯಾವ್ದು ಬಂದ್ರು ಕೂಡ ತಿಂದು ಏನ್ ಮಾಡ್ತಾರ,